ಹಲೋ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಪುಂಡಿ ಪಲ್ಯ ಖಾರ ಮಾಡ್ತಾ ಇದ್ದಾರೆ. ಹೇಗಂತ ಹೇಳ್ಕೊಡ್ತೀನಿ ನೋಡಿ. ಇದು ಪುಂಡಿ ಪಲ್ಯ, ಇದು ಹುರಿದ ನಂತರ ಹೀಗಾಗುತ್ತೆ. ಸರಿಯಾಗಿ ಹುರಿಬೇಕು. ನಂತರ ಮೆಣಸಿನಕಾಯಿ, ಶೇಂಗಾ ಸರಿಯಾಗಿ ಹುರ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕುಟ್ಟಬೇಕು. ಅದನ್ನು ಸರಿಯಾಗಿ ಕುಟ್ಟಿದ ನಂತರ ಇದನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು. ಅದು ಇದು ಮೂರು ಮಿಕ್ಸ್ ಮಾಡಿದ ನಂತರ ಪುಂಡಿ ಪಲ್ಯ ಖಾರ ರೆಡಿಯಾಗುತ್ತೆ. ಸರಿಯಾಗಿ ಕುಟ್ಟಬೇಕು, ಸರಿಯಾಗಿ ಮಿಕ್ಸ್ ಆಗಬೇಕಲ್ಲ. ಇದರಲ್ಲಿ ಪುಂಡಿ ಪಲ್ಯ ಏನು ಹುರಿದಿದ್ದಲ್ಲ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದನ್ನು ಸರಿಯಾಗಿ ಮಿಕ್ಸ್ ಆದ ನಂತರ ಈರುಳ್ಳಿನ ಅದರಲ್ಲಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಕುಟ್ಟಬೇಕು. ಈರುಳ್ಳಿ ನುಜ್ಜಾಗ್ದಂಗೆ, ಈರುಳ್ಳಿ ತುಂಬ ಮಿಕ್ಸ್ ಆದಂಗೆ ಮೆಲ್ಲಗೆ ಕುಲ್ಕಬೇಕು. ಫ್ರೆಂಡ್ಸ್ ನೋಡಿ, ಪುಂಡಿ ಪಲ್ಯ ಖಾರ ರೆಡಿಯಾಗಿದೆ. ಇದರೊಂದಿಗೆ ಬಿಸಿ ಬಿಸಿ ರೊಟ್ಟಿ ಇದ್ದರೆ ತಿನ್ನೋಕ್ಕೆ ಬಾಯಿಗೆ ನೀರು ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್.